ಅದೊಂದು ದೈವ ಸಾನ್ನಿಧ್ಯ. 30 ವರ್ಷದ ಹಿಂದೆ ಕೃಷಿ ಭೂಮಿಯಾಗಿದ್ದ ಅಲ್ಲಿ ದೈವಾರಾಧನೆ ನಡೆಯುತ್ತಿತ್ತು. ಆದರೆ ಕೈಗಾರೀಕರಣಕ್ಕೆ ದೈವ ಸಾನ್ನಿಧ್ಯ ಕೈಬಿಟ್ಟು ಹೋಗಿತ್ತು. ನಾನು ಬಂದೇ ಬರ್ತೀನಿ ಅಂತ ಮಾತು ಕೊಟ್ಟಿದ್ದ ಆ ದೈವ ವಾಪಸ್ ಬಂದಿದ್ದು ಅಲ್ಲದೆ ಈಗ ತನ್ನ ಅಸ್ತಿತ್ವದ ಬಗ್ಗೆ ಒಂದು ಪವಾಡ ಮಾಡಿ ತೋರಿಸಿದೆ. ಒಂದ್ ಕಡೆ ದೈವದ ಉಗ್ರನರ್ತನ, ಮತ್ತೊಂದ್ ಕಡೆ ತನ್ನಿಂತಾನೆ ತೂಗ್ತಿರುವ ಉಯ್ಯಾಲೆ. ಯಾರೂ ಮುಟ್ಟದೆಯೇ ಈ ಉಯ್ಯಾಲೆ ಹೀಗೆ ತೂಗಾಡಿರೋ ದೃಶ್ಯವೇ ಕರಾವಳಿಯಲ್ಲಿ ಸಂಚಲನ ಸೃಷ್ಟಿಸುತ್ತಿದೆ. ನೇಮೋತ್ಸವದ ವೇಳೆ ತಾನೇ ತೂಗಿದ ದೈವದ ಉಯ್ಯಾಲೆ. ಶ್ರೀ ಜಾರಂದಾಯ ಸಹಪರಿವಾರ ದೈವಸ್ಥಾನದಲ್ಲಿ ಅಚ್ಚರಿ. ಅಂದ್ಹಾಗೆ ಇದು ಮಂಗಳೂರಿನ ಬೈಕಂಪಾಡಿ ಕೈಗಾರಿಕಾ ವಲಯದಲ್ಲಿರುವ ಕೊಡುಂಬೂರು ನಡುಗಿರಿ ಶ್ರೀ ಜಾರಂದಾಯ ಹಾಗೂ ಸಪರಿವಾರ ದೈವಸ್ಥಾನ. ಶನಿವಾರ ಪಿಲಿಚಂಡಿ ದೈವದ ನೇಮೋತ್ಸವ ನಡೆಯುತ್ತಿತ್ತು. ದೈವಕ್ಕೆ ಕಗ್ಗರ ಇಡುವಾಗ ಉಗ್ರ ವೇಷದಲ್ಲಿದ್ದ ಪಿಲಿಚಂಡಿ ದಿಢೀರನೆ ದೈವಸ್ಥಾನದ ಮುಂದೆ ಇರುವ ಹೊಳ್ಳರ ಚಾವಡಿಯತ್ತ ದೃಷ್ಟಿ ನೆಟ್ಟಿತ್ತು. ಈ ವೇಳೆ ಅಚಾನಕ್ಕಾಗಿ ಸಿಡಿತದ ಮಾದರಿಯ ದೊಡ್ಡ ಶಬ್ದ ಕೇಳಿಬಂದಿದೆ. ಏನಾಯ್ತು ಅಂತ ಅಲ್ಲಿದ್ದವರು ಹೋಗಿ ನೋಡಿದ್ರೆ ಚಾವಡಿಯಲ್ಲಿದ್ದ ದೈವದ ತೂಗುಯ್ಯಾಲೆ ತನ್ನಿಂತಾನೇ ತೂಗಾಡ್ತಿರೋದು ಕಂಡಿದೆ. ಪಿಲಿಚಂಡಿ ಎಷ್ಟು ಉಗ್ರ ವೇಷದಲ್ಲಿ ಕಗ್ಗರ ಇಡ್ತಿತ್ತು, ಅಷ್ಟೇ ಅಬ್ಬರದಲ್ಲಿ ದೈವದ ಉಯ್ಯಾಲೆ ತೂಗಾಡ್ತಿತ್ತು. ಈ ದೈವ ಪವಾಡ ಕಂಡು ಭಕ್ತಗಣವೇ ಶಾಕ್ ಆಗಿದೆ. ಮುಂದುವರಿದು ಅದೇ ನೇಮೋತ್ಸವದಲ್ಲಿ ಪಿಲಿಚಂಡಿ ದೈವ ಕೈ ಭಾಷೆಯಲ್ಲೇ ಅಭಯ ನೀಡಿದೆ. ನಾನೇ ಉಯ್ಯಾಲೆಯಲ್ಲಿ ಕುಳಿತು ತೂಗಿಸಿದ್ದು, ನಾನು ಬಂದಿದ್ದೇನೆ ಎಂಬುದಕ್ಕೆ ಇದು ಸಾಕ್ಷಿ ಅಂತ ದೈವ ಅಭಯ ನೀಡಿದೆ. ಇಡೀ ಊರಿಗೆ ಊರೇ ಒಕ್ಕಲೆದ್ದಿದ್ರೂ ಉಳಿದ ದೈವ ಸಾನ್ನಿಧ್ಯ. ವಿಷಯ ಅಂದ್ರೆ 30 ವರ್ಷಗಳ ಹಿಂದೆ ಕೆಐಎಡಿಬಿ ಈ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡಾಗ ಇಡೀ ಊರೇ ಒಕ್ಕಲೆದ್ದಿತ್ತು. ಕಾನೂನು ವ್ಯಾಜ್ಯದಿಂದ 33 ವರ್ಷಗಳ ಕಾಲ ಇಲ್ಲಿನ ಆರಾಧನೆ ನಿಂತು ಹೋಗಿತ್ತು. ಒಂದಲ್ಲ ಒಂದು ದಿನ ಭೂಮಿಯಿಂದ ಗೆದ್ದು ಬರ್ತೀನಿ ಅಂತ ಅಂದು ದೈವ ಮಾತು ಕೊಟ್ಟಿತ್ತು. ಪವಾಡವೆಂಬಂತೆ ಕೆಐಎಡಿಬಿಯಿಂದ ಭೂಮಿ ಮರಳಿ ಸಿಕ್ಕಿದೆ. 2022ರಲ್ಲಿ ಜೀರ್ಣೋದ್ಧಾರಗೊಂಡು ಅಂದಿನಿಂದ ನೇಮೋತ್ಸವ ವೈಭವದಿಂದ ನಡೆದಿದೆ. ಇದು 2022ರಲ್ಲಿ 30 ವರ್ಷಗಳ ಕಾಲ ಇದು ಒಂದು ಮಣ್ಣಿನಡಿಯಲ್ಲಿ ಇದ್ದು ಅಜೀರ್ಣ ವ್ಯವಸ್ಥೆಯಲ್ಲಿದ್ದು ಇದನ್ನು 33 ವರ್ಷಗಳ ನಂತರ ಅನ್ನಪೂರ್ಣೇಶ್ವರಮ್ಮನವರ ಸೇವಾ ಟ್ರಸ್ಟ್ ಅಂತ ಹೇಳಿ ನಾವು ಮಾಡಿ ಅದರ ಮುಖಾಂತರ ನಾವು ಸರ್ಕಾರದಿಂದ ಈ ಜಾಗವನ್ನು ಪಡೆದು ನಮ್ಮ ಗ್ರಾಮ ದೈವಗಳಿಗೆ ಹಾಗೂ ಹೊಳ್ಳರ ಚಾವಡಿ ಅನ್ನು ನಾವು ನಿರ್ಮಿಸಿದ್ದೆವು. ಕೈಗಾರಿಕೆಗಳ ನಡುವೆ ಮರೆಯಾಗಿದ್ದ ದೈವ ಸಾನ್ನಿಧ್ಯ ಇಂದು ಮತ್ತೆ ಪವಾಡಗಳ ಮೂಲಕ ಎದ್ದು ನಿಂತಿದ್ದು ಭಕ್ತಗಣದಲ್ಲಿ ಸಂಚಲನ ಮೂಡಿಸಿದೆ. ಅಶೋಕ್, TV9 ಮಂಗಳೂರು.